ಏನಿದೆ? ಏನು ಓದಿದ್ರು ತಲೆಯಾಗ ಹೋಗ್ವಲ್ದಲ್ಲಿ ಇವತ್ತು. ಬ್ಯಾಸರಾಗಕತ್ತೈತಿ. ಯಾಕ ಏನ? ಹಾ, ನಿದ್ದೆ ಒಂದು ಬರಾಗತ್ತೈತಿ ಕುಂತ ಕುಂತ. ಯವ್ವ, ಇಲ್ಲೇನು ಮಾಡಕತ್ತಿ ರೋಜಾ? ಅಯ್ಯ ಬಾ ಸಪ್ನ. ಓಹೋ, ಸ್ಟಡಿ ಮಾಡಕತ್ತೀಯಾ? ಎಕ್ಸಾಮ್ಸ್ ಏನಾರ ಅದಾವನ? ಹಾಂ ಹೌದು, ಟೆಸ್ಟ್ ಇದ್ವು. ಏನು ನೀನು ಈ ಕಡೆ ಇಲ್ಲಿ ಬಂದಿಯಲ್ಲ? ಇಲ್ಲ, ಊಟ ಮಾಡಿ ಹಂಗೆ ವಾಕಿಂಗ್ ಮಾಡ್ಕೊಂತ ಬಂದೆ. ನೋಡಿದ್ರೆ ನೀ ಇಲ್ಲಿ ಕುಂತಿದ್ಯಲ್ಲ ಓದ್ಕೊಂತ, ಅದಕ್ಕೆ ಬಂದು ಮಾತಾಡ್ಸಿದ್ರಾತಂತ ಬಂದೆ. ಹೌದಾ? ಕುಂದ್ರ ಬಾ ಇಲ್ಲಿ ಕುರ್ಚಿ ಮ್ಯಾಗ. ಹಾಂ ಇರಲಿ ಇರಲಿ, ನಾ ಇಲ್ಲಿ ಕುಂದಿರ್ತೀನಿ, ಕಟ್ಟಿ ಮ್ಯಾಗ ಕುಂದಿರ್ತೀನಿ. ಹೌದಾ? ಹಾಂ ಕುಂದ್ರ ನಡಿ, ನಾನು ಕುರ್ಚಿ ಅಲ್ಲೇ ತೊಗೊಂಬರ್ತೀನಿ. ಹಾಂ, ಇನ್ನೂ ಓದ್ಬೇಕಾ? ಇನ್ನು ಇಷ್ಟ ಬಿಡ್ತೀಯಾ ಕಾಲೇಜ್? ಇಲ್ಲ, ಡಿಗ್ರಿ ಕಂಪ್ಲೀಟ್ ಮಾಡ್ಕೋತೀನಿ ಫಸ್ಟ್. ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡು ನೋಡ್ತೀನಿ, ಏನಾರ ಸೈಡ್ ಕೋರ್ಸ್ ಇದ್ರೆ ಮಾಡ್ಕೋತೀನಿ, ಇಲ್ಲಾಂದ್ರೆ ಡಬಲ್ ಡಿಗ್ರಿಗೆ ಹೋಗ್ತೀನಿ. ಹೌದಾ? ಓದು. ಈಗಿನ ಕಾಲದಾಗಂತೂ ಎಷ್ಟು ಓದಿದ್ರು ಕಡಿಮೆನವ, ನೌಕರಿ ಅಂತೂ ಸಿಗೋದು ವಜ್ಜೆ ಐತಿ. ಹೌದು, ನಮ್ಮಮ್ಮ ಅಂತರೂ ಈಗ ಲಗ್ನ ಮಾಡ್ತೇನೆ ಅಂತ ನಿಂತು ಬಿಟ್ಟಾಳವ. ಇವ ಹಚ್ಚಿಬಿಟ್ಟಾಳ ನನಗೆ. ಸಾವಿತ್ರಿ NTR ರಿಲೇಷನ್ದಾಗ ಯಾವ್ದಾರ ಒಂದು ಚಲೋ ಹುಡುಗ ನೋಡಿ ಲಗ್ನ ಮಾಡ್ತೇನೆ ಅಂತ ಗಂಟು ಬಿದ್ದು ಬಿಟ್ಟಾರು ನನಗೆ. ಹೌದನ? ಚಲೋ ಹುಡುಗ ಸಿಕ್ಕರೆ ಮಾಡ್ಕೊಂಬಿಡು, ಅದ್ರಾಗ ಏನೈತಿ? ಅದು ಹಂಗಲ್ಲ, ಚಲೋ ಹುಡುಗ ಸಿಗ್ಬೇಕಲ್ಲ, ಆಮೇಲೆ ನನಗೆ ಸೆಟ್ ಆಗಬೇಕಲ್ಲ. ನನಗಿನ್ನೂ ಏನು ಕೆಲಸ ಬರಂಗಿಲ್ಲ, ಅದು ಬರಂಗಿಲ್ಲ, ಇದು ಬರಂಗಿಲ್ಲ, ಇಂಥ ಭಾಳ ಇಷ್ಟ ಐತಿ ನಂದು. ಅದು ಬರಂಗಿಲ್ಲ, ಇದು ಬರಂಗಿಲ್ಲ, ಅದು ಬರಂಗಿಲ್ಲ ಅಂತೇಳಿ ಅದನ್ನೆಲ್ಲ ಒಪ್ಕೊಳ್ಳೋರು ಸಿಗ್ಬೇಕಲ್ಲ. ಹೋಗ್ತಾ ಹೋಗ್ತಾ ತಾನಾಗಲೇ ಗೊತ್ತಾಗ್ತೈತಿಲ್ಲ. ನನಗೂ ಏನು ಬರ್ತಿದ್ದಿಲ್ಲ, ಬರೀ ನಾನು ಕಾಲೇಜ್ ಮನೆ ಎಷ್ಟೇ ಇದ್ದೆ, ನನಗೂ ಏನೇನು ಕೆಲಸ ಬರ್ತಿದ್ದಿಲ್ಲ. ಈಗ ಹಾಂಗೆ ಒಂದೊಂದು ಕಲ್ಕೊಂಡೇನಿ. ಹೌದಾ? ಸರಿ, ನಿಮ್ಮ ಮನೆಯವ್ರು ಬಂದೇ ಇಲ್ಲಲ್ಲ? ಯಾಕೆ ಬೆಟ್ಟಕ್ಕೆ ಬಂದೇ ಇಲ್ಲಲ್ಲ? ನಾನು ನೋಡೇ ಇಲ್ಲ ನಿನ್ನ ಗಂಡನ್ನ. ಓ ಹೌದಾ? ಅವ್ರು ಬೆಂಗ್ಳೂರಿಗೆ ಹೋಗ್ಯಾರ. ಬೆಂಗಳೂರಿಂದ ಬಂದ್ಮ್ಯಾಗ ನಿನಗೆ ಭೇಟಿ ಮಾಡ್ತೀನಿ ತಗೋ. ಹಾಂ ಅಷ್ಟ ಮಾಡೆ, ಯಾಕಂದ್ರೆ ನೋಡೇ ಇಲ್ಲ ನಾನು. ಆಮೇಲೆ ನಿಮ್ಮ ಮದ್ವೆ ಫೋಟೋನೂ ನೋಡಿಲ್ಲ ನಾನು. ಮದ್ವೆ ಫೋಟೋ ಭಾಳ ಇಲ್ಲೇ ಇಲ್ಲ, ಒಂದನೇ ಎರಡಷ್ಟ ತೆಗ್ಸೀವಷ್ಟೇ, ಮನೆಯಾಗ ಅದಾವ ಅವು. ಮೊಬೈಲ್ನಾಗ ಇಲ್ಲನೇ? ಇಲ್ಲ, ಮೊಬೈಲ್ನಾಗಿಲ್ಲ. ಈಗೇನು ರೀಸೆಂಟಾಗಿ ಫೋಟೋ ಹೊಡ್ಕೊಂಡಿದ್ದು ಅದಾವು, ಮದುವೆಯಾಗಿನ ಫೋಟೋ ಇಲ್ಲ. ಮನ್ಯಾಗ ಅವು ಆಲ್ಬಮ್ ಮಾಡಿಸಿ ಇಟ್ಟೇವಿ, ಒಂದು 4 ಫೋಟೋ ಅಷ್ಟು ನೆನಪಿಗಿರ್ಲಂತೆ. ಅರ್ಜೆಂಟ್ನೇ ಆತಲ್ಲ ನಮ್ಮ ಮದುವೆ, ಹಾಗಾಗಿ ಅದು ಏನಂತೆ ನಾನು ಕರೆಕ್ಟಾಗಿ ಎಲ್ಲನೂ ಮಾಡೋಕ್ಕಾಗಿಲ್ಲ. ಓ ಹೌದಾ? ಸರಿ ಸಪ್ನಾ, ನಾ ಹಿಂಗೆ ಕೇಳ್ತೇನೆ ಅಂತೇಳಿ ತಪ್ಪು ತಿಳ್ಕೊಬೇಡ. ಯಾಕೆ ಕೇಳೋ, ಯಾಕೆ ಏನಾತ? ಏನಿಲ್ಲ, ನಿಮ್ದು ಲವ್ ಮ್ಯಾರೇಜ್ ಏನು ಅರೇಂಜ್ ಮ್ಯಾರೇಜ್? ಸ್ವಲ್ಪ ಕನ್ಫ್ಯೂಷನ್ ಆತ, ನನಗೆ ಅದಕ್ಕೆ ಕೇಳಿದೆ. ಹೌದಾ? ನಮ್ದು ಅರೇಂಜ್ ಮ್ಯಾರೇಜ್, ಆಮೇಲೆ ಲವ್ ಆಗೈತೆ ನೋಡುವ. ಓ ಹೌದಾ? ಅದೇ ಯಾರು ಹೇಳಿದ್ರಪ್ಪ, ನಿಮ್ಗೆ ಭಾಳ ಕಾಡಿಸ್ತಿದ್ರಂತ ಇವರು. ಯಾರು ನಿಮ್ಮ ಹಸ್ಬೆಂಡ್, ಆಮೇಲೆ ಇನ್ನೊಬ್ಬ ಬರ್ತಾನಲ್ಲ ಅವ ಗಂಗು ಅನ್ನವ, ಇಬ್ಬರು ಕಾಡಿಸ್ತಿದ್ರಂತಲ್ಲ ಲಗ್ನ ಮಾಡ್ಕೋತೇನೆ ಅಂತ ಹೇಳಿ. ಇಲ್ಲ, ಅದು ಹಂಗಲ್ಲ. ಫಸ್ಟ್ ನನಗೆ ಪ್ರಪೋಸಲ್ ಬಂದಿದ್ದ ಸುರೇಶ್ ಅವ್ರ ಕಡೆಯಿಂದ. ಅವಾಗ ಇವ ಗಂಗು ಅನ್ನವ ಎಲ್ಲಿದ್ನೇನ ಯಾವ ಒಟ್ಟೆ ಬಂದಿಲ್ಲ ಅವ. ಅವಾಗಿಲ್ಲ ಅವ. ಗಂಗು ಏನಂದ್ರೆ ಈಗ ನಮ್ದು ಮದ್ವೆ ಫಿಕ್ಸ್ ಆದಮೇಲೆ ಮನೆಗೆ ಬಂದಿದ್ದವ. ಅವಾಗ ನೋಡಿದ ಮೇಲೆ ಒಂಥರ ಹುಚ್ಚುಚ್ರಂಗ ಮೆಂಟಲ್ ಗತಿ ಕಾಡ್ಸೋದು ಮಾಡಕತ್ತಾವ. ಆಮೇಲೆ ನಾವು ಅದಕ್ಕೆ ಬಡ ಅರ್ಜೆಂಟ್ಲಿ ಲಗ್ನ ಮಾಡಿದ್ದೆ. ಯಾಕಂದ್ರೆ ನಮ್ದು ಮದ್ವೆ ಆಲ್ರೆಡಿ ಫಿಕ್ಸ್ ಆಗಿತ್ತು, ಎಂಗೇಜ್ಮೆಂಟು ಆಗಿತ್ತು ನಮ್ದು. ಮದ್ವೆ ಇನ್ನೇನು ಗ್ರ್ಯಾಂಡ್ ಆಗ್ಬೇಕಂತ ಮಾಡಿದ್ವಿ, ಮತ್ತು ಹಿಂಗಾತಲ್ಲ ಅದಕ್ಕೆ ಸುಮ್ಮನಾದ್ವಿ. ಏನು ಮಾಡಕ್ಕೆ ಬರಂಗಿಲ್ಲಲ್ಲ. ಹೌದು ಬಿಡು. ಮತ್ತು ಅವ ಈಗೂ ಬಂದು ಕಾಡಿಸ್ತಾನಲ್ಲ ಗಂಗು. ಇಲ್ಲ, ಮೊನ್ನೆ ಬೇಷಂಗೆ ಹೇಳಿ ಕಳಿಸಿವಲ್ಲ, ಅವನ ಸಾರಿ ಕೇಳಿ ಹೋದ್ನಲ್ಲ ಅವ. ಮತ್ತೇನು ಬಂದು ಕಾಡಿಸಿಲ್ಲ ಬಿಡು, ಹೇಳಿ ಹೋಗ್ಯಾನವ. ಚಂದಿಗೆ ದುಡಿಯಾಕತ್ತೀನಿ, ಈಗ ಒಳ್ಳೆಯವನಾಗೇನಿ, ನಿಮ್ಮ ಮನಸ್ಸಿನಿಂದ ಕೆಟ್ಟ ಹುಡುಗ ಅನ್ನೋದು ಒಂದು ಪದ ತೆಗೆದುಬಿಡ್ರಿ ಅಂತ ಬಂದು ಹೇಳಕ್ಕೆ ಹೋಗಿದ್ದಾವ. ಹೌದು ಬಿಡು. ಆದರೆ ಅದನ್ನೇ ಕೇಳಕ್ಕೆ ಬಂದಿದ್ದಾವ. ಯಾರಿಗೆ ಗೊತ್ತೆ, ನಾವೇನಾರು ಕೆಟ್ಟ ಬ್ಯಾಡ್ ಇಂಪ್ರೆಷನ್ ಇದ್ದಿದ್ದು ತೆಗಿಬೇಕು ಅಂತ ಏನಾರು ಇರ್ಬೋದು ತಲೆಯಾಗ. ಓಹೋ ಹೌದಾ? ಏನೋಪ್ಪ, ನನಗೆ ಭಾಳ ಸಲ ಬೆಟ್ಟಗೇನವ. ಹೌದಾ? ಆದರೂ ಹುಷಾರಿರ, ಆ ಹುಡುಗ ಸರಿ ಇಲ್ಲ. ಹೌದೌದು, ನಮ್ಮ ಮಮ್ಮಿ ಅಂತರೂ ಬೆಂಕಿನ ಅಂತಾರೆ, ಅವ್ನ ಕಡೆ ನೋಡಾಕೋಬೇಡ ಮಾತಾಡಕೋಬೇಡ ಅಂತಾರೆ. ಹೌದೌದು, ಸರಿ ಇಲ್ಲವ. ನನಗೇನವ ಚಲೋ ಅದನ ಅನಿಸಿಲ್ಲ ಬಿಡುವ. ಅವೇನು ಸರಿ ಹೋಗ್ಯಾನಂತೂ ಅನಿಸಿಲ್ಲ ನನಗೆ. ಅಲ್ಲ, ನನಗೂ ಹಂಗೆ ಅನಿಸ್ತೆ. ಒಟ್ಟು ಹುಷಾರಿರಿ ನೀನು, ನಿಂದು ಸ್ಟಡೀಸ್ ಕಡೆ ನೀನು ಕಾನ್ಸಂಟ್ರೇಟ್ ಮಾಡು. ಚಲೋ ಡಿಗ್ರಿ ಪರ್ಸೆಂಟೇಜ್ ಎಲ್ಲ ಮಾಡಿ ಜಾಬ್ ಸಿಗ್ತೈತಿ. ಆಮೇಲೆ ಹೆಂಗಿದ್ರು ಚಲೋ ಹುಡುಗ ಸಿಗ್ತಾರೆ ನಿನಗೆ, ತಲೆ ಕೆಡಿಸ್ಕೋಬೇಡ. ಆರಾಮ್ ಲಗ್ನ ಮಾಡ್ಕೊಂಡಿರುವಂತಿ. ಅಷ್ಟ ಮಾಡ್ತೇನೆ ತಗೋ ಸಪ್ನ. ಸರಿ ತಗೋರೆ, ನಾ ಬಂದು ಬಳತತ್ತೆ, ಮತ್ತು ದೊಡ್ಡಮ್ಮ ನೋಡ್ತಿರ್ತಾರೆ ಎಲ್ಲೋಗ್ಯಾಳ ಏನು ಅಂತೇಳಿ. ಹೋಗ್ತೀನಿ ನಾನು. ಇನ್ನೊಂದಿಷ್ಟು ದಿನ ಇರ್ತೀಯ, ಏನು ಹೋಗ್ತೀಯಾ? ಇಲ್ಲ, ಹೋಗ್ತೀನಿ. ನಮ್ಮ ಮನೆಯವ್ರು ಬಂದ್ಬಿಟ್ಲೆ ನಾನು ಹೋಗ್ತೀನಿ. ಸುಮ್ಮನೆ ಇಲ್ಲಿ ಪಾಪ ವೈನಿಯರ್ಗೂ ತೊಂದರೆ, ಅಡುಗೆ ಮಾಡಿಕೊಡು ಅದು ಮಾಡಿಕೊಡು, ಸುಮ್ಮನೆ ಯಾಕೆ ಅವ್ರಿಗೆ ತೊಂದರೆ ಪಾಪ. ದೊಡ್ಡಮ್ಮಗೂ ಪಾಪ, ಬರೀ ದೊಡ್ಡಮ್ಮ ನನ್ನ ಕಡೆನೇ ಕೇರಿಂಗ್ ಮಾಡ್ಕೊಂಡದಾಳ. ಅದಕ್ಕೆ ಹೋಗ್ಬಿಡ್ತೇನೆ, ಬೇಕೇ ಆಗೋದಕ್ಕೆ ಬಂದೆ ನಾನು. ಹೌದಾ? ಸರಿ ತಗೋ ಸಪ್ನ. ಸರಿ ತಗೋ, ನಾನು ಬರ್ತೀನಿ ರೋಜಾ. ಸರಿ. ಲಕ್ಕಿ ಅದಾಳ ಬಿಡು, ಚಲೋ ಹುಡುಗ ಸಿಕ್ಕಾನಂತೆ. ಚಲೋನ ಆಗೈತೆ ಲೈಫ್, ನೋಡಕ್ಕೂ ಚಂದದಾಳ. ಅದಕ್ಕೆ ಮತ್ತು ಗಂಟು ಬಿದ್ದು ಲಗ್ನ ಮಾಡ್ಕೊಳಂತ ಸುರೇಶನ್ ನಾವ. ಚಲೋನ ಬಿಡು. ನಮಗೆ ಯಾರು ಸಿಗ್ವಲ್ರಿ. ಇವಾಗ ಗಂಗು ಅನ್ನವೇನು ಚಲೋ ಅದಾನೋ ಚಲೋ ಇಲ್ಲ ಏನು ಗೊತ್ತಾಗವಲ್ದೆ. ನೋಡಿದ ಕೂಡಲೇ ಫಸ್ಟ್ಗೆ ಇಷ್ಟ ಆಗಿತ್ತು ನನಗೆ. ಆಮೇಲೆ ಒಂದು ಸ್ಟೋರಿ ಕೇಳುತ್ತೆ, ನನಗೆ ತಲೆನೇ ಕೆಡ್ತೆ. ಏನೇನಪ್ಪ, ನಮ್ಮಮ್ಮ ಅಂತೂ ಬೆಂಕಿ ತುಂಡಕ್ಕಳ. ಮೊನ್ನೆ ಎಷ್ಟ ಯಾಕೆ ಖುಷಿಲೇ ಮಾತಾಡಕತ್ತಿದ್ಲೆ. ನೋಡ್ಬೇಕು. ರೋಜಾ, ನೀನು ಕುಂತೇನ? ಹ್ಞೂ ಮಮ್ಮಿ, ಯಾಕೆ ನೀನಲ್ಲಿ ವಟ ಹಚ್ಚಕೊಂತ ಕುಂತಿದ್ದೀವ. ಆಮೇಲೆ ಟಿ ವಿ ಒಂದು ನೋಡ್ಕೊಂತ ಕುಂತಿದ್ದಿ. ಅದಕ್ಕೆ ನಾನು ಓದುತ್ತೆ ಎಕ್ಸಾಮ್ ಇದ್ದು ನಾನು, ಅದ್ರ ಸಂಬಂಧ ಇಲ್ಲಿ ಬಂದು ಕುಂತೆ. ಯಾರು ಇದ್ದಿದ್ದಿಲ್ಲ, ತಣ್ಣಗಿತ್ತ, ಸೈಲೆಂಟ್ ಇತ್ತೆ.
ಅದಕ್ಕೆ ಇಲ್ಲಿ ಓದ್ಕೊಂತ ಕುಂದ್ರಾತ ಅಂತ ಬಂದಿದ್ದೆ. ಅಯ್ಯ ನನ್ನ ಮಗಳ ಬಂಗಾರವ ಇವ ಒಂದೇ ಓದ್ಕೊಂತ ಕುಂತತದೆ ಶಾನೆ ಹುಡುಗಿದೆ. ಆತಾತ ಈಗ ಎದಕ್ಕೆ ಬಂದು ಹೇಳು ಮಮ್ಮಿ. ಊಟ ಮಾಡ್ಬಾರ ಹುಡುಗಿ, ಟೈಮ್ ಆಗಿಲ್ಲ ಊಟ ಟೈಮ್. ಬಾ ಊಟ ಮಾಡೋಣ ಬಾ. ಬರ್ತೇನೆ, ಇನ್ನೊಂದು ಅರ್ಧ ತಾಸು ಬಿಟ್ಟು ಬರ್ತೇನೆ, ನೀವು ಹೋಗಿ ಊಟ ಮಾಡ್ಕೊ. ಅಯ್ಯ ಇಬ್ರು ಸೇರೆ ಊಟ ಮಾಡೋಣ ಬಾರ ಬಾರ ನನ್ನ ಬಂಗಾರಿ. ಅಲ್ಲ ಮಮ್ಮಿ, ಇಷ್ಟೊತ್ತನ ಸಪ್ನ ಬಂದ ಮಾತಾಡ್ಕೊತ ಕುಂತಿದ್ಲು, ನನಗೇನು ಓದ್ಕೊಂಡೇ ಇಲ್ಲ ನಾ ಅದಕ್ಕೆ. ನೋಡ್ವಾ ಈಗ ಊಟ ಮಾಡಿ ಬಂದು ಸಂಜೆ ತನ ಓದ್ಕೊಂತ ಕುಂದ್ರ ನಿನಗೆ ಯಾರು ಬೇಡ ಅಂದಾರ? ಅಯ್ಯ ಇವೇನಿವ ಗಂಗು ನೆನೆದವರ ಮನದಲ್ಲಿ ಅಂತೇಳಿ ಈಗ ಬಂದ್ಬಿಟ್ಟನಲ್ಲ ಇಲ್ಲೇ. ಅಯ್ಯ ಬಾರ ಯಪ್ಪ ಗಂಗು ಚಲೋ ಆತಪ್ಪ. ಏಕೆ ನನ್ನ ಹುಡ್ಕೊಂಡ್ ಬಂದೇನೆ? ನನಗೆ ಗೊತ್ತು ನೀ ನನ್ನ ಅಭಿಮಾನಿ ಆಗ್ಬಿಟ್ಟಿಪ್ಪ, ಅಭಿಮಾನಿ ಆಗ್ಬಿಟ್ಟಿ. ನನಗರ ರೊಕ್ಕ ಬೇಕಾಗಿದ್ವಿ, ಇಂಥ ಬಕರಾನ ಹುಡ್ಕಾಕತ್ತಿದ್ದೆ ನಾನು. ರೊಕ್ಕ ಸಂಬಂಧ ಅಲ್ಲಿ ಇಸ್ಪೇಟ್ ಆಡ ಕಡಿಮೆ ಬಿದ್ದಿದ್ವಿ. ಒಂದಿಟ್ಟು ಏನಾರ ಮಾತಾಡಿ ಚಮಕಾಯಿಸಿ ರೊಕ್ಕ ಹೊಡ್ಕೊಂಡು ಹೋಗ್ಬೇಕು ಇವ್ರ ಕಡೆಯಿಂದ. ಇಬ್ರು ಇಲ್ಲೇ ಕರೆಕ್ಟಾಗಿ ಸಿಕ್ಕಾರ. ಮನೆ ಒಳಗೆ ಹೋಗೋದು ಬೇಕಾಗಿಲ್ಲ, ಮನೆ ಮ್ಯಾಗ ಹಚ್ಚಿ ಹೋಗಿದ್ರು ಈಗ ಸಂಗೀತಕ್ಕೆ ಗೊತ್ತಾಕಿತ್ತು. ಪಟ್ಟಣ ಇಲ್ಲೇ ಸಿಕ್ಕಾರ, ಇಲ್ಲೇ ಚಲೋನ ಆತು. ಹೇಳಪ್ಪ ಯಾಕೆ ಅಪರೂಪಕ್ಕೆ ಬೆಟ್ಟದಿ? ಯಾಕಪ್ಪ ಗಂಗು? ಏನಿಲ್ರಿ ಆಂಟಿ, ತಾವ್ರೆ ಹೂನ ನೋಡ್ಕೊಂಡು ಹೋದ್ರಾತು ಅಂತ ಬಂದೇರಿ. ಯವ್ವ ಈ ಹುಡುಗ ಏನ್ ಫ್ಯಾನ್ ಆಗೈತಿ ಒಂದೊಂದು ಬರೀ ಬಾಯ್ ತೆಗೆದ್ರೆ ತಾವ್ರೆ ಹೂ ತಾವ್ರೆ ಹೂ ತಾವ್ರೆ ಹೂ ತಾವ್ರೆ ಹೂ ಅನ್ನತತಿ. ಅಲ್ಲ ಇದಕ್ಕೇನು ಬ್ಯಾರೆ ಹೀರೋಯಿನರು ನೋಡಿಲ್ಲ ಇದು ಜನ್ಮದಾಗ? ನನ್ನ ಹೀರೋಯಿನ್ ಅನ್ಕೊಂಡ್ಬಿಟ್ಟತಾನೆ ಇದು. ಏನ್ಪ ಹೌದಪ್ಪ? ಹಗಲೇ ಮಗ್ಲ ಹಂಗ ಅನ್ಬೇಡಪ್ಪ, ನಂಗೆ ನಾಚಿಗೆ ಬರ್ತೈತಿ. ಅಲ್ಪ ನಾ ಏನು ಪಿಕ್ಚರ್ ಹೀರೋಯಿನ್ ಅಂತ ಬಂದು ನೀ ನನಗೆ ಬೆಟ್ಟಾಗಕ್ಕೆ ಅಭಿಮಾನಿ ಆಗಕ್ಕೆ ನಾ ಏನು ಪಿಕ್ಚರ್ ಹೀರೋಯಿನ್? ನಾ ಯಾವ್ದಾರ ಪಿಕ್ಚರ್ ನಾನು ಆಕ್ಟ್ ಮಾಡಿ ನಾನು? ಆಂಟಿ ನೀವು ಮನಸ್ಸು ಮಾಡ್ರಿ, ಈಗೂ ನಿಮಗೆ ಚಾನ್ಸ್ ಸಿಗ್ತಾವ್ರಿ ಚಲೋ ಚಲೋ ಪಿಕ್ಚರ್ನಾಗ. ಹ್ಞೂ ರೀ.